ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಪ್ರತಿಯೊಬ್ಬ ಸ್ತ್ರೀಯರಲ್ಲೂ ಸಹ ಉತ್ಸಾಹದಲ್ಲಿ ಇರ್ತಾರೆ. ಜೊತೆಯಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಹೆಂಗಳಿಯರಿಗೆ ಮನೆ ಮನೆಯಲ್ಲೂ ಸಹ ಸಂತಸ ಸಂಭ್ರಮ ತಂದು ಕೊಡುವಂತಹ ಒಂದು ಹಬ್ಬ. ಈಗ ಬಿಡಿ, ಈಗಲ್ಲಿ ಕಾಂಪಿಟೇಷನ್ ತರ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ಮಲ್ಲಿ ಹಿಂಗ್ ಮಾಡಿದರೆ ಇರ್ಮಲ್ಲಿ ಹಿಂಗ್ ಮಾಡಬೇಕು, ಸೆಕೆಂಡ್ ನಾನು ದೇವಿಯನ್ನು ಇದಕ್ಕಿಂತಲೂ ಹೆಚ್ಚಿನದಾಗಿ ಅವ್ರಿಗಿಂತಲೂ ಹೆಚ್ಚಿನದಾಗಿ ಅಲಂಕಾರವನ್ನು ಮಾಡಬೇಕು, ಅದಕ್ಕಿಂತ ಹೆಚ್ಚಿನದಾಗಿ ಆರಾಧನೆ ಪೂಜೆಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಹಾಕೊಂಡಿದ್ದಾರೆ. ಅದೆಲ್ಲವೂ ಸಹ ಒಳಿತೆ. ದೇವರ ಪೂಜೆ ಮಾಡಲಿಕ್ಕೆ ಒಂದಲ್ಲ ಒಂದು ರೀತಿಯಾದಂಥ ವಿಭಿನ್ನವಾದಂಥ ಪ್ರಯತ್ನವನ್ನು ಮಾಡುವಂಥದ್ದು ಅದರಲ್ಲಿ ಉತ್ತಮವಾಗಿರುವಂಥದ್ದೇ. ನಾನು ಹೇಳುವಂಥದ್ದು, ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ನಾವು ಹೇಗಿರಬೇಕು, ಹೇಗೆ ಆರಂಭವನ್ನು ಮಾಡ್ಕೊಳ್ಬೇಕು, ಅದರ ವಿಧಿ ವಿಧಾನಗಳೇನು ಅಂತ ನಾನು ಹೇಳ್ತೇನೆ ನಿಮಗೆ. ನೋಡಿ, ಮೊದಲು ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು, ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇದೆ. ಅದಕ್ಕೊಂದು ಕಾಲ ಇರುತ್ತೆ. ಪ್ರಾತಃ ಕಾಲ 4 ಗಂಟೆಯಿಂದ 7 ಗಂಟೆಯವರೆಗೂ ಸಹ ಬ್ರಾಹ್ಮಿ ಮುಹೂರ್ತ, ಉದಯ ಲಗ್ನ ಅಂತ ನಾವು ಹೇಳ್ತಿರ್ತೀವಿ. ಇದನ್ನ ಆ ಟೈಮಲ್ಲಿ ನಾವು ಪೂಜೆ ಮಾಡಬೇಕು. ಅದಾಗ್ತಿಲ್ಲ ಗುರುಗಳೇ, ನಾನು ಇನ್ನೂ ರೆಡಿ ಆಗ್ಲಿಕ್ಕೆ ಕಷ್ಟ, ಅದಕ್ಕೆ ಪೂಜೆಗಳ ಸಿದ್ಧತೆಗಳನ್ನು ಪ್ರಸಾದಗಳನ್ನು ಮಾಡಲಿಕ್ಕೆ ಅನುಕೂಲ ಬೇಕು ಅಂತ ಅಂದಾಗ ನೀವು ಇನ್ನೊಂದನ್ನು ಮಾಡ್ಬೋದು. ಮತ್ತೆ ಅದೇ 7 ಗಂಟೆಯಿಂದ ಬೆಳಗ್ಗೆ 10:30 ತನಕನೂ ಸಹ ಮತ್ತೊಂದು ಮುಹೂರ್ತಗಳು ಸಿಗುತ್ತೆ. ರಾಹುಕಾಲ ಶುರುವಾಗುವಂಥದ್ದು 10:30 ಗಂಟೆವರೆಗೂ ಸಹ ನಾವು ಪೂಜಾದಿಗಳನ್ನ ಮಾಡಬಹುದು. ಅನಂತರದಲ್ಲಿ ಮಾಡ್ಬೋದಾ ಗುರುಗಳೇ ಅಂತ ಅಂದ್ರೆ ಖಂಡಿತವಾಗಿ ಅದಕ್ಕೂ ಅವಕಾಶವಿದೆ. ಅಭಿಜಿನ್ ಲಗ್ನ ಅಂತ ಶುರುವಾಗುತ್ತೆ, 12 ಗಂಟೆಯಿಂದ ಆರಂಭವಾಗುತ್ತೆ. 12 ಗಂಟೆಯಿಂದ ಮತ್ತೆ 2 ಗಂಟೆಯವರೆಗೂ ಸಹ ನೀವು ಅದನ್ನ ಅಭಿಜಿನ್ ಲಗ್ನದಲ್ಲಿ ಪೂಜೆ ಮಾಡ್ಬೋದು. ಅನಂತರದಲ್ಲಿ ಪೂಜೆಗಳನ್ನ ಸ್ಟಾಪ್ ಮಾಡ್ಕೊಳ್ಳಿ. ಅನಂತರದಲ್ಲಿ ಸಾಯಂಕಾಲ ಬೇಕಾದ್ರೆ ಆರಾಧನೆಗಳನ್ನ ಅದಕ್ಕೂ ಮಾಡ್ಬೋದು. ಸಂಧ್ಯಾ ಕಾಲದ ಗೋಧೂಳಿ ಲಗ್ನ ಸಮಯ ಅಂತ ನಾವು ಹೇಳ್ತಿರ್ತೀವಿ. ಭಾನುವಾರ ಶುಕ್ರವಾರ ಇರೋದ್ರಿಂದ ಶುಕ್ರವಾರ 5 ಗಂಟೆಗೆ ಆರಂಭವನ್ನು ಮಾಡ್ಕೊಳ್ಳಿ. 5 ಗಂಟೆಯಿಂದ ನೀವು 7 ಗಂಟೆವರೆಗೂ ಮತ್ತೆ ನೀವು ಅದಕ್ಕೆ ಪೂಜೆಗಳನ್ನ ಮಾಡಬಹುದು. ಪೂಜೆಯನ್ನ ಮಾಡಬೇಕಾದ್ರೆ ನಾನು ಎಷ್ಟೋ ಜನ ನೋಡಿದ್ದೇನೆ, ನೀವು ಮಡಿ ಮೈಲಿಗೆಯಿಂದ ಪೂಜೆಗಳನ್ನು ಮಾಡಬೇಕು. ಮಡಿ ಮೈಲಿಗೆ ಇಲ್ದಾಗ ನಾವು ಹೆಂಗ್ ಮಾಡೋಕ್ಕಾಗತ್ತೆ ಗುರುಗಳೇ ಅಂತ ಅಂದಾಗ, ನೀವು ನೋಡಿ, ಗುರುವಾರ ನೀವು ಸ್ನಾನವಾದನೆ ಮಾಡಿಕೊಂಡು ಮನೆಯನ್ನ ಶುಚಿರ್ಗೊಳಿಸಿ ಶುಚಿರ್ಭೂತರಾಗಿ ನೀವು ಮುಂಚೆನೇ ನೀವು ಪ್ರಸಾದವನ್ನು ಮಾಡಬೇಕು ಅಂತಂದ್ರೆ ಮಡಿಯಿಂದ ಪ್ರಸಾದವನ್ನು ಮಾಡ್ಕೊಳ್ಳಿ. ಕೆಲವು ನಾನು ನೋಡಿದ್ದೇನೆ, ಬೆಳಗ್ಗೆ ಎದ್ದ ತಕ್ಷಣವೇ ಮಾಡೋದು ಅಥವಾ ಸಾಯಂಕಾಲ ಮಾಡೋದು ಅನ್ನೋದಕ್ಕಿಂತ ಸ್ನಾನ ಮಾಡಿದ ತಕ್ಷಣ ನಾವು ಶುಚಿರ್ಭೂತರಾಗಿದ್ದೇವೆ ಅಂತ ಅಂದಾಗ ಬೇಕಾದ್ರೆ ನೀವು ಕಜ್ಜಿಕಾಯಿ ಮಾಡ್ತಿರೋ, ಕಜ್ಜಾಯವನ್ನು ಮಾಡ್ತಿರೋ, ಮತ್ತೊಂದು ಹೋಳಿಗೆಯನ್ನು ಮಾಡ್ಕೋತಿರೋ, ಎಲ್ಲವೂ ಸಹ ಮುಂಚೆನೆ ಮಾಡ್ಕೊಳಂಗಿದ್ರೆ ಸ್ನಾನಾದಿಗಳನ್ನು ಮಾಡಿ ಎತ್ತಿಡಿ. ತಿರ್ಗಾ ಅದನ್ನ ನಾವು ಸ್ವೀಕರಿಸಿದ್ರೆ ಅದು ಎಂಜಲಾಗತ್ತೆ, ದೇವಿಗೆ ನೈವೇದ್ಯಕ್ಕಾಗೋ ಅದಕ್ಕೆ ಯೋಗ್ಯವಾಗೋದಿಲ್ಲ. ಅದನ್ನ ಎತ್ತಿಟ್ಕೊಳ್ಬೇಕು. ಇಲ್ಲ ಗುರುಗಳೇ, ನಾನು ಸಾಯಂಕಾಲ ಮಾಡ್ಕೊಳ್ತೀನಿ ಅಂದ್ರೆ ಎಲ್ಲ ಕೆಲಸವನ್ನು ಮಾಡ್ಕೊಳ್ಳಿ. ಸಾಯಂಕಾಲ ಸ್ನಾನವನ್ನು ಮಾಡಿ ಮತ್ತೆ ನೀವು ಅದನ್ನ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಬೆಳಿಗ್ಗೆನೆ ಮಾಡ್ಕೊಳ್ಬಹುದು. ನೀವು ಸಾಯಂಕಾಲ ಅಥವಾ ಬೆಳಗ್ಗೆ ಗುರುವಾರ ನೀವೆಲ್ಲವೂ ಸಿದ್ಧತೆ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ನಾನು ಶುದ್ಧನಾಗಬೇಕು, ಮನಸ್ಸು ಶುದ್ಧ ಆಗಬೇಕು. ಕಾಯ ವಾಚ ಮನಸ್ಸ. ಕಾಯ ಅಂದ್ರೆ ದೇಹ, ವಾಚ ಅಂದ್ರೆ ಮಾತು, ಮನಸ್ಸು ಇವೆಲ್ಲವೂ ಶುದ್ಧವಾಗಬೇಕು. ಅನಂತರದಲ್ಲಿ ಮನೆ ಶುದ್ಧವಾಗಬೇಕು. ಅನಂತರದಲ್ಲಿ ದೇವರ ಕೋಣೆಯನ್ನ, ದೇವರ ಪದಾರ್ಥಗಳನ್ನ, ದೀಪ ಮತ್ತೊಂದು ಎಲ್ಲವೂ ಸಹ ಶುಚಿಗೊಳಿಸಿ ಎಲ್ಲ ಒಂದು ಜಾಗದಲ್ಲಿ ಎತ್ತಿಟ್ಕೊಡಿ. ಅನಂತರದಲ್ಲಿ ಸಾಯಂಕಾಲ ನೀವೇನೋ ಅಡುಗೆ ಎಲ್ಲ ಮಾಡ್ಕೊಳ್ಬೇಕಾ, ಸ್ನಾನವೆಲ್ಲ ಮಾಡ್ಕೊಂಡು ಎಲ್ಲವೂ ಮಾಡಿ ಮತ್ತೆ ಎತ್ತಿಟ್ಬಿಡಿ. ಹಾಗೆ ಬೆಳಗ್ಗೆನೆ ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲ ಬೆಳಿಗ್ಗೆ ಮಾಡಿ, ಆಗುತ್ತಾ ಗುರುಗಳೇ ಅಂತಂದ್ರೆ ಬೆಳಿಗ್ಗೆ ಮಾಡಿ. ನಂತರದಲ್ಲಿ ನೀವು ಮೊದಲು ಮಾಡಬೇಕಾಗಿರುವಂಥದ್ದು, ಸಾಯಂಕಾಲವೇ ಎಲ್ಲ ದೇವರಿಗೆ ಸಿದ್ಧತೆಗಳನ್ನ ಖಂಡಿತವಾಗಿ ಮಾಡ್ಕೊಳ್ಬೋದು, ತಪ್ಪೇನಿಲ್ಲ. ನಾನು ಅದೇನೇ ಹೇಳಿದ್ದು, ನೀವೆಲ್ಲೋ ಬೆಳಗ್ಗೆ ಸ್ನಾನ ಮಾಡಿದ್ರಿ, ಎಲ್ಲೆಲ್ಲೋ ಹೊರಗಡೆ ಓಡಾಡ್ಕೊಂಡ್ ಬಂದಿದ್ದೀರಿ, ಏನೇನೋ ತಿಂದಿರ್ತೀರಿ, ತಿರ್ಗಾ ನೀವು ಮೈಲಿಗೆ ಇರುತ್ತೆ. ಅದನ್ನ ಮಾಡ್ಬೇಕು ಅಂದ್ರೆ ಮತ್ತೆ ನಾವು ಮಾಡ್ಬೇಕು ಅಂದ್ರೆ ಸ್ನಾನವನ್ನು ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಾನು ಶುಚಿಯಾಗಿದ್ದೀನಿ ಅಂತ ಶುಚಿವಾಗಿ ಅದನ್ನ ಇಟ್ಕೊಳ್ಬೇಕು ನಾವು. ಅನಂತರದಲ್ಲಿ ನಿಮ್ಗೆ ಹೇಗಾಗತ್ತೆ ಸಿದ್ಧತೆಗಳನ್ನು ಮಾಡ್ಕೊಳ್ಬಹುದು. ಮೊದಲು ನೋಡಿ, ವಾಸ್ಕಾಲ್ಗಳಿಗೆಲ್ಲವೂ ಸಹ ಶುದ್ಧಿಗೊಳಿಸ್ಬೇಕು. ಮನೆ, ಮನಸ್ಸು ಇವೆಲ್ಲವೂ ಶುದ್ಧವಾಗಬೇಕು ಅಂತಂದು ಮೊದಲು ನಾವು ಆರಂಭದ ವಾಸ್ಕಾಲ್, ನಾವ್ ಏನಂತೀವಿ ಆಯಾ ಅಂತ ಹೇಳ್ತಿರ್ತೀವಿ. ಈ ವಾಸ್ಕಾಲ್ ದ್ವಾರ ಅಂತ ಹೇಳ್ತೀವಲ್ಲ, ಆ ದ್ವಾರವನ್ನು ಮೊದಲು ನಾವು ಶುಚಿಗೊಳಿಸಬೇಕು. ಅನಂತರದಲ್ಲಿ ಬೆಳಗ್ಗೆ ರಂಗೋಲಿ ಎಲ್ಲವೂ ಇಟ್ಕೊಳ್ಬಹುದು. ಅನಂತರದಲ್ಲಿ ದೇವ ಮಂಟಪ ಅಂತ ಒಂದು ರೆಡಿ ಮಾಡ್ಕೊಳ್ಳಿ. ದೇವ್ರ ಮಲ್ಲಿ ಇಟ್ಕೋತಿರೋ, ಬೇರೆ ಕಡೆ ಇಟ್ಕೋತಿರೋ, ದೈವ ಮಂಟಪ ಅಂತ ಒಂದು ರೆಡಿ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಉತ್ತಮವಾದಂತಹ ಒಂದು ಆಸನವನ್ನಿಟ್ಟು ಅದರಲ್ಲಿ ಶುಚಿಯಾಗಿರುವಂತಹ ಒಂದು ವಸ್ತ್ರವನ್ನು ಅದಕ್ಕೆ ಹರಡಿ, ಅನಂತರದಲ್ಲಿ
ಒಂದು ತಟ್ಟೆಯನ್ನು ನೀವು ತಾಮ್ರದ ತಟ್ಟೆಯನ್ನು ಅಥವಾ ಅಡಿಕೆ ತಟ್ಟೆಯನ್ನು ಅಥವಾ ಬೆಳ್ಳಿ ತಟ್ಟೆಯನ್ನು ಅದೆಲ್ಲವೂ ಸಹ ಇಡ್ಬೋದು. ಆದಷ್ಟು ಕಬ್ಬಿಣವನ್ನು ಇಡೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ಕಬ್ಬಿಣ ಅನ್ನುವಂಥದ್ದು ಅದು ಶನಿಯ ಲೋಹ ಅಂತ ಅನಿಸ್ಕೊಳ್ಳೋದ್ರಿಂದ ತಾಮ್ರ, ಹಿತ್ತಾಳೆ, ಬೆಳ್ಳಿ ಇದ್ಯಾವುದು ಸಿಕ್ಕಲಿಲ್ಲ ಅಂದರೆ ಬಾಳೆ ಎಲೆ, ಅಡಿಕೆ ಎಲೆ ಇದನ್ನೆಲ್ಲವೂ ಸಹ ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹರಡಿ ಒಂದು ಬಿಂದಿಗೆಯನ್ನಿಟ್ಟು ಬಿಂದಿಗೆಗೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೀತಿಯಾದಂಥ ಅಲಂಕಾರಗಳನ್ನು ಬಿಂದಿಗೆ ಇಟ್ಟಾಗ ಮೊದಲು ಜಲವನ್ನು ಹಾಕ್ತೀವಿ. ಜಲ ಅನ್ನುವಂಥದ್ದು ನಮಗೆ ದೇಹದಲ್ಲಿ ಉಚ್ಛ್ವಾಸ ನಿಶ್ವಾಸವನ್ನು ಕೊಡುವಂತಹ ಒಂದು ಜಲವಾಗಿರುತ್ತೆ. ಮನುಷ್ಯನ ದೇಹ ಹೆಂಗಿರುತ್ತೆ ಆ ಥರ ರೀತಿಯಲ್ಲಿ ನಾವು ಕಲ್ಪನೆಯನ್ನು ಮಾಡ್ಕೊಳ್ಬೇಕು. ಅದರಲ್ಲಿ ಕೆಲವು ಪದಾರ್ಥಗಳನ್ನು ಹಾಕಬೇಕು. ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಒಂದು ಕಾಯನ್ನು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕೊಸು ಇವೆಲ್ಲವೂ ಸೇರಿಸಾಗ 9 ಧಾನ್ಯಗಳಾಗುತ್ತೆ. 9 ದ್ರವ್ಯಗಳನ್ನು ಹಾಕಬೇಕು. ಅಥವಾ ಇನ್ನೂ ಜಾಸ್ತಿ ಹಾಕ್ತೀನಿ ಅಂತಂದ್ರೆ 11 ದ್ರವ್ಯಗಳನ್ನು ಹಾಕಿ ಅನಂತರದಲ್ಲಿ ತೆಂಗಿನಕಾಯಿನಿಟ್ಟು ಶಿರದ ರೂಪದಲ್ಲಿ ನಮಗೆ ಕೇಶಗಳ ರೂಪದಲ್ಲಿರುವಂಥದ್ದು ಮಾವಿನ ಎಲೆ ಅಥವಾ ವೀಳ್ಯದೆಲೆ ಮತ್ತೆ ಶಿರಸ್ಸಿನ ರೂಪದಲ್ಲಿ ಒಂದು ತೆಂಗಿನಕಾಯಿ, ನಂತರದಲ್ಲಿ ಮುಖವಾಡವನ್ನಿಡಿ ಮತ್ತೆ ವಸ್ತ್ರವನ್ನು ನಿಮ್ಗೆ ಹೆಂಗಾಗತ್ತೆ ಹಂಗೆ ಅಲಂಕರಿಸಿ ಅನಂತರದಲ್ಲಿ ಒಂದು ಅರಿಶಿಣ ಕೊಂಬಿಂದ ಒಂದು ಮಾಂಗಲ್ಯವನ್ನ ಆ ಬಿಂದಿಗೆಗೆ ಕಟ್ಟಿ. ಇದು ಸುಮಾರು ಜನ ಮಾಡೋದಿಲ್ಲ. ಮಾಂಗಲ್ಯವಿದ್ರೆ ಒಂದು ದೇವಿಗೆ ಅಂತಾನೆ ಒಂದು ಇಟ್ಟಿದ್ರೆ ಮಾಂಗಲ್ಯ ಕಟ್ಟಿ, ಇಲ್ಲ ಅಂತ ಅಂದಲ್ಲಿ ಒಂದು ಅರಿಶಿಣ ಕೊಂಬವನ್ನಾದರೂ ಕಟ್ಟಿ ಅನಂತರದಲ್ಲಿ ದೀಪವನ್ನ ಇಟ್ಟು ದೀಪವನ್ನು ಹಚ್ಚಬೇಕಾದ್ರೆ ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಮಮಾಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿ ನಮೋಸ್ತುತೆ ಎನ್ನುವಂಥ ಶ್ಲೋಕವನ್ನು ಹೇಳ್ಕೊಳ್ಳಿ. ಅಥವಾ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣಂ ದೀಪೇನ ಹ್ರಿಯತೆ ಪಾಪಂ ಸಂಧ್ಯಾಕಾಲ ದೀಪ ನಮೋಸ್ತುತೆ ಅಥವಾ ಪ್ರಾತಃ ಕಾಲ ದೀಪ ನಮೋಸ್ತುತೆ. ದೇವಿಗೆ ಆ ದೀಪ ಜ್ಯೋತಿಗೆ ನಮಸ್ಕಾರವನ್ನು ಮಾಡಿಕೊಂಡು ನೀವಿಟ್ಟಿರುವಂಥ ಎಲ್ಲ ನೈವೇದ್ಯಗಳನ್ನು ದೇವಿ ಮುಂದೆ ಇಟ್ಟು ನಂತರದಲ್ಲಿ ವಿಶೇಷವಾಗಿ ಅವಳನ್ನ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವಸರ್ವದ ಅಂತ ದೇವಿಯನ್ನ ಆವಾಹನೆ ಮಾಡಿಕೊಂಡಲ್ಲಿ ನಿಮಗೆ ಅದು ನಮ್ಗೆ ಹೇಳಕ್ಕಾಗ್ತಿಲ್ಲ ಗುರುಗಳೇ ಅಂತ ಅಂದಾಗ 2 ಅಕ್ಷತೆಗಳಿಟ್ಕೊಳ್ಳಿ. ಓ ಮಹಾಲಕ್ಷ್ಮಿಯೇ ನಮಃ ಆವಾಹಯಾಮಿ, ವರಮಹಾಲಕ್ಷ್ಮಿ ದೇವಿಯೇ ನಮಃ ಆವಾಹಯಾಮಿ, ಓಂ ವರಮಹಾಲಕ್ಷ್ಮಿ ದೇವಿಯೇ ನಮಃ ಆವಾಹಯಾಮಿ ಅಂತ ಅಕ್ಷತೆಗಳನ್ನು ಹಾಕಿ ದೇವಿಯನ್ನು ಆವಾಹನೆ ಮಾಡಿಕೊಂಡು ಅನಂತರದಲ್ಲಿ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡಿ ಅಷ್ಟೋತ್ತರಗಳನ್ನು ಮಾಡಬೇಕು. ನಿಮಗೆ ಈಗ ಮೊಬೈಲಲ್ಲಿ ಸಿಗುತ್ತೆ, ಬುಕ್ಕಲ್ಲಿ ಸಿಗುತ್ತೆ. ದೇವಿ ಅಷ್ಟೋತ್ತರ ಒಂದು ವಿಳ್ಯದೆಲೆ ಇಟ್ಬಿಟ್ಟು ಒಂದ್ಸಲಿ ಅರ್ಶನ ಒಂದ್ಸಲಿ ಕುಂಕುಮ, ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ವಿದ್ಯಾಯೇ ನಮಃ, ಸರ್ವಭೂತ ಹಿತಪ್ರದಾಯಿನೇ ನಮಃ, ಶ್ರದ್ಧಾಯೇ ನಮಃ, ವಿಭುತ್ರೇ ನಮಃ, ಸ್ವರ್ಭ್ಯೇ ನಮಃ, ಪರಮಾತ್ಮಿಕೇ ನಮಃ ಈ ರೀತಿಯ ಅಷ್ಟೋತ್ತರಗಳು ಬರುತ್ತೆ. ಈ ಅಷ್ಟೋತ್ತರಗಳನ್ನು ಕುಂಕುಮಾರ್ಚನೆಯ ಮುಖಾಂತರದಲ್ಲಿ ಮಾಡಿ ಅನಂತರದಲ್ಲಿ ದೇವಿಗೆ ಕಥಾಶ್ರವಣವನ್ನು ಮಾಡಬೇಕು. ಕಥಾಶ್ರವಣ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಈಗೆಲ್ಲ ಮೊಬೈಲ್ ಗೂಗಲ್ ಎಲ್ಲ ಇಟ್ಕೊಂಡಿರ್ತೀರಿ, ಅದರಲ್ಲಿ ಹುಡುಕಲು ಸಿಗುತ್ತೆ, ಇಲ್ಲಾಂದ್ರೆ ಒಂದು ಬುಕ್ಕಲ್ಲಿ ಸಿಗುತ್ತೆ. ವಿಶೇಷವಾದಂಥ ಕಥಾಶ್ರವಣ ಸಣ್ಣದಾಗಿ ನಾನು ಹೇಳ್ತೀನಿ. ಕಥಾಶ್ರವಣ ಏನು ಅಂತ ಅಂದ್ರೆ ನೋಡಿ, ಕೈಲಾಸ ಪರ್ವತದಲ್ಲಿ ಮಂದಾರ ಪರ್ವತ ಅದರಲ್ಲಿರುವಂತಹ ಪರ್ವತದಲ್ಲಿ ಅಲ್ಲಿ ನಾರದ, ಅಗಸ್ಯ, ಪರಾಶರ ಇಂಥವರೆಲ್ಲರೂ ಸಹ ಆ ಶಿವನ ಲೋಕವನ್ನ ಪ್ರವೇಶವನ್ನು ಮಾಡಿ ನಾವೇ ಧನ್ಯರು, ಈ ಭಗವಂತನ ಜೊತೆಲಿರುವಂಥವರು ನಾವೇ ಧನ್ಯರು, ಇವನ ದರ್ಶನ ಮಾಡಿದ್ದೀವಿ ನಾವು ಅಂತ ಎಲ್ಲರೂ ಸಹ ಅನ್ಕೊಂತಿರ್ತಾರೆ. ಮಂದಾರ, ಪಾರಿಜಾತ, ಪಂಕಜ ಮೊದಲಾದ ಸುಗಂಧಭರಿತವಾದಂತಹ ಎತ್ತರವಾದಂಥ ವಟವೃಕ್ಷಗಳಿಂದ ಕೂಡಿರುವಂತಹ ಇಂಥ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿ ಪತಿಯನ್ನ ಪ್ರಶ್ನೆ ಮಾಡ್ತಾಳೆ. ಹೇ ಸ್ವಾಮಿ, ಲೋಕಗಳ ಹಿತಚಿಂತಕರು ರಕ್ಷಕರೂ ಆಗಿರುವ ನೀವು ಮಂಗಳಕರವೂ ಫಲಪ್ರದವೂ ಆಗಿರುವಂತಹ ಯಾವುದಾದರೂ ಒಂದು ವ್ರತ ಇದ್ದರೆ ನಮಗೆ ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅದಕ್ಕೆ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ ದೇವಿ ನೋಡು, ನಾನು ನಿನಗೆ ಒಂದು ದುಷ್ಟಾಂತದ ಮೂಲಕ ಒಂದು ಕಥೆಯ ಮುಖಾಂತರ ನಿನಗೆ ಹೇಳ್ತೇನೆ. ಇದಕ್ಕೆ ವರಮಹಾಲಕ್ಷ್ಮಿ ಅಂತ ವ್ರತ ಇದೆ ಒಂದು. ಹೇಗೆ ಅಂತ ಅಂದರೆ, ಹಿಂದೆ ಭೂಲೋಕದಲ್ಲಿ ಕುಂಡಿನ ಎಂಬ ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯಳಿದ್ದಳು. ಅವಳಿಗೆ ಒಂದು ಬಾರಿ ದಿವ್ಯ ಸ್ವಪ್ನ ಉಂಟಾಗತ್ತೆ. ಏನಕ್ಕಾಗಿ ಅಂತ ಅಂದರೆ, ಆ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯಳು ಅತ್ಯಂತ ಮಧುರ ಭಾಷಣೆ, ಅತ್ಯಂತ ಮನಸ್ಸುಳ್ಳಂಥವಳು, ಉತ್ತಮವಾದಂಥ ಮನಸ್ಸುಳ್ಳವಳು, ತಂದೆ ತಾಯಿಯ ಸೇವೆಯಲ್ಲಿ ನಿರತಳಾಗಿ ಮಾಡ್ತಿದ್ದಂಥವಳು, ಗಂಡನ ಸೇವೆಯನ್ನು ಮಾಡ್ತಿದ್ದಂಥವಳು, ಒಂದು ಬಾರಿಯೂ ಸಹ ಕೆಟ್ಟ ಆಲೋಚನೆಗಳನ್ನು ಮಾಡದೇ ಇರುವಂತಹ ಅತ್ಯಂತ ಪಾವಿತ್ರತೆಯ ಸ್ತ್ರೀ ಅವಳು. ಅವಳಿಗೆ ಒಂದು ಬಾರಿ ಮಹಾಲಕ್ಷ್ಮಿ ಕನಸಿನಲ್ಲಿ ಕಾಣಿಸ್ಕೊಳ್ತಾಳೆ. ಏನಕ್ಕೆ ಅಂದರೆ, ಅತ್ಯಂತ ಬಡಸ್ತನದಲ್ಲಿದ್ದಂತಹ ಆಕೆ ಬಡಸ್ತನವನ್ನು ಇದ್ದರೂ ಸಹ ಯಾವುದೇ ಚ್ಯುತಿ ಬಾರದ ಹಾಗೆ ಗಂಡನ ಸೇವೆ, ಅತ್ತರ ಸೇವೆ, ಮಾವನ ಸೇವೆ ಎಲ್ಲ ಮಾಡ್ಕೊಂಬತ್ತಿದ್ರಿಂದ ಅವಳ ಭಕ್ತಿಗೆ,
ಅವಳ ಪಾತಿವ್ರತೆಗೆ ಮೆಚ್ಚಿದಂತಹ ಮಹಾಲಕ್ಷ್ಮಿ ಕನಸಿನಲ್ಲಿ ಬಂದು, ಇಲ್ಲೇ ಚಾರುಮತಿಯೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಸಕಲ ಕಾಲದಲ್ಲಿಯೂ ಸಹ ಅತ್ತೆ ಮಾವಂದರ ಸೇವೆಯಲ್ಲಿ ಮಾಡುತ್ತಾ ನಿರತಳಾಗಿರುವಂತೆ ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ಏನು ಮಾಡಬೇಕು ಅಂದರೆ, ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಕ್ರವಾರ ಶ್ರಾವಣದಲ್ಲಿ ವಿಶೇಷವಾಗಿ ನನ್ನನ್ನು ನೀನು ಪೂಜಿಸು, ನಿನಗೆ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುತ್ತದೆ ಎಂಬುದಾಗಿ ಮಹಾಲಕ್ಷ್ಮಿ ಕನಸಿನಲ್ಲಿ ಅವಳಿಗೆ ಕಾಣಿಸಿಕೊಳ್ತಾಳೆ. ಅನಂತರದಲ್ಲಿ ಕಾಣಿಸಿಕೊಂಡಂತಹ ಮಹಾಲಕ್ಷ್ಮಿ ಕಂಡಂತ ಸಂದರ್ಭದಲ್ಲಿಯೇ ಚಾರುಮತಿ ಕನಸಿನಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಎಲೆ ಮಹಾವಿಷ್ಣುವಿನ ವಕ್ಷಸ್ಥಲದಲ್ಲಿ ಸದಾ ವಾಸಿಸುವ ಮಹಾಲಕ್ಷ್ಮಿಯೇ, ನಾನು ನನ್ನ ಪೂರ್ವಜನ್ಮದ ಸುಕೃತ ಪುಣ್ಯದ ಫಲದಿಂದ ಇಂದು ನಿಮ್ಮ ದರ್ಶನ ಭಾಗ್ಯ ನಮಗಾಗಿದೆ ಅಂತ ಅಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅನಂತರದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸಹ ಅವಳಿಗೆ ಹೇಳ್ಕೊಡ್ತಾರೆ. ಒಂದು ಬಿಂದಿಗೆಯನ್ನಿಟ್ಟು ಬಿಂದಿಗೆಯ ತುಂಬ ನೀರನ್ನು ಅಥವಾ ಅಕ್ಕಿಯನ್ನು ಹಾಕಿ, ಅನಂತರದಲ್ಲಿ ಮಾವಿನ ಸೊಪ್ಪನ್ನಿಟ್ಟು, ಒಂದು ತೆಂಗಿನಕಾಯಿಯನ್ನು ಇಟ್ಟು, ಅನಂತರದಲ್ಲಿ ವಿಶೇಷವಾಗಿ ಆ ವಸ್ತ್ರಾದಿಗಳಿಂದ ಅಲಂಕರಿಸಿ, ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ ಎಂಬುದಾಗಿ ಮಹಾಲಕ್ಷ್ಮಿಯನ್ನು ಆವಾಹಿಸಿ ಅವರ ಪ್ರಾರ್ಥನೆಗಳನ್ನು ಮಾಡಿಕೊಂಡು, ಅನಂತರದಲ್ಲಿ ಧೋರ ಗ್ರಂಥಿಗಳು ಅಂತ ಇರುತ್ತೆ, ಪವಿತ್ರವಾದಂಥ ರಕ್ಷಾಬಂಧನ, ಅದಕ್ಕೂ ಸಹ ವಿಶೇಷವಾದಂಥ ಉಪಾಸನೆ ಆರಾಧನೆಗಳನ್ನು ಮಾಡಿ, ಅನಂತರದಲ್ಲಿ ಆ ಭಕ್ತಿಯಿಂದ ಪೂಜೆಯ ನಂತರದಲ್ಲಿ ನೈವೇದ್ಯಕ್ಕಾಗಿ ಸಿಹಿ ಮೋದಕಗಳನ್ನು ನೀವು ಕರೆದಿರುವಂಥ ಯಾವುದಾದ್ರೂ ಪದಾರ್ಥಗಳನ್ನೆಲ್ಲವೂ ಸಹ ನೈವೇದ್ಯವನ್ನು ಮಾಡಿ, ಅನಂತರದ ಭಕ್ತಿಯಿಂದ ಆ ಬಲ ಕೈಗೆ ಆ ರಕ್ಷೆಯ ದಾರವನ್ನು ಕಟ್ಟಿಕೊಂಡು, ಅನಂತರದಲ್ಲಿ ವಿಶೇಷವಾಗಿ ಬಂದಂಥ ಹೆಂಗಳೆಯರಿಗೆ ನೀನು ಬಾಗಿನವನ್ನ ಕೊಡು, ನಿನಗೆ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗುತ್ತದೆ ಎಂಬುದಾಗಿ ಮಹಾಲಕ್ಷ್ಮಿ ಅವಳಿಗೆ ಹೇಳಿ ಅಲ್ಲಿಂದ ಅಂತರ್ಧಾಳಲಾಗ್ತಾಳೆ. ಕನಸಿನಿಂದ ಎಚ್ಚೆತ್ತಂತಹ ಚಾರುಮತಿಯು ಮತ್ತೆ ನಿದ್ರಿಸದೆ ಈ ಎಲ್ಲ ಕಥೆಗಳನ್ನ ಆದಂತಹ ಸ್ವಪ್ನಗಳೆಲ್ಲವೂ ಸಹ ಅವಳ ಸ್ನೇಹಿತರೊಂದಿಗೆ ಹೇಳ್ಕೊಳ್ತಾಳೆ. ಸ್ನೇಹಿತರೆಲ್ಲರೂ ಕೇಳಿದಂತಹ ಅವರೆಲ್ಲರೂ ಸಹ, ಚಾರುಮತಿಯೇ, ನಿನ್ನ ಸ್ವಪ್ನ ತುಂಬ ಶುಭ್ರವಾದಂಥದ್ದು, ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಣ ಎಂಬುದಾಗಿ ಶ್ರಾವಣ ಶುದ್ಧ ಶುಕ್ರವಾರ ಎಂದು ಬರುವುದು ಎಂಬುದಾಗಿ ಕಾತುರದಿಂದ ಕಾಯ್ತಾ ಇದ್ರು. ಅಂತಹ ಶುಭವಾದಂತಹ ಶ್ರಾವಣ ಶುದ್ಧ ಶುಕ್ರವಾರ ಬಂತು. ಎಲ್ಲರೂ ಸಹ ಅತ್ಯಂತ ಉತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಪೂಜೆಗಳಿಗೆ ಸಿದ್ಧ ಮಾಡಿಕೊಳ್ತಾರೆ. ಮನೆಯ ಮುಂದೆ ರಂಗೋಲಿಯನ್ನಿಟ್ಟು ವಾಸ್ಕಾಲಿಗೆ ವಿಶೇಷವಾದಂಥ ಪೂಜೆಗಳನ್ನು ಮಾಡಿ ಮನೆಯನ್ನು ಶುಚಿಗೊಳಿಸಿ, ಅನಂತರದಲ್ಲಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಮಹಾಲಕ್ಷ್ಮಿಯ ಪೂಜೆಗಳನ್ನ ವಿಶೇಷವಾಗಿ ಆರಾಧನೆಯನ್ನ ಅವರೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಮಾಡಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬುದಾಗಿ ದೇವಿಯ ಗೀತೆಯನ್ನು ಸಹ ಹಾಡಿ ಅವಳನ್ನ ಸ್ಮರಣೆಯನ್ನ ಮಾಡ್ತಾರೆ. ಇದೆಲ್ಲ ಮಾಡಿದಂತಹ ಚಾರುಮತಿ ಮತ್ತೆ ಅವಳ ಸ್ನೇಹಿತರೆಲ್ಲರಿಗೂ ಸಹ ಈ ಪೂಜೆ ಮಾಡಿದ್ದರಿಂದ ಅವ್ರು ಏನೇನು ಪಡ್ಕೊಳ್ತಾರೆ ಅಂತಂದ್ರೆ, ಅಷ್ಟ ಐಶ್ವರ್ಯಗಳನ್ನ, ಆಭರಣಗಳನ್ನ, ಧನ ಧಾನ್ಯಾದಿಗಳನ್ನ, ಪುತ್ರ ಪೌತ್ರಾದಿಗಳನ್ನ ಪಡ್ಕೊಂಡು ಇವರೆಲ್ಲರೂ ಸಹ ಸಿದ್ಧರಾಗ್ತಾರೆ. ಇವ್ರಿಗೆಲ್ಲರಿಗೂ ಸಹ ಒಳಿತಾಗತ್ತೆ. ಆದ್ದರಿಂದ ಆ ದಿನದಿಂದ ಈ ವರಮಹಾಲಕ್ಷ್ಮಿ ಎಂಬುದಾದಂತಹ ಪೂಜೆ ಲೋಕದಲ್ಲಿ ಪ್ರಚಾರವಾಗಿದೆ ಎಂಬುದಾಗಿ ಪರಮೇಶ್ವರ ಪಾರ್ವತಿ ದೇವಿಗೆ ತಿಳಿಸ್ತಾನೆ. ಇದನ್ನು ಕೇಳಿದಂತಹ ಪಾರ್ವತಿ ದೇವಿಯು ಆ ದಿನದಂದು ಕೈಲಾಸ ಪರ್ವತದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಅವಳು ಆರಂಭವನ್ನು ಮಾಡ್ತಾಳೆ. ಆ ದೇವಿ ಮಾಡಿದಂತಹ ಆರಂಭವಾದಂತಹ ಈ ವರಮಹಾಲಕ್ಷ್ಮಿ ಪೂಜೆ ಇಂದಿನವರೆಗೂ ಸಹ ನಡ್ಕೊಂಡು ಬರ್ತಾ ಇದೆ. ಆದ್ದರಿಂದ ನೀವೆಲ್ಲರೂ ಸಹ ಇದು ವಿಶೇಷವಾದಂತಹ ಕತೆ, ಮಹಾಲಕ್ಷ್ಮಿಯ ಕತೆ. ಆದ್ದರಿಂದ ಉತ್ತಮವಾದಂತಹ ಫಲಪ್ರದ ದೇವಿಯ ಕೈಲಿಂದಲೂ ಸಹ ಮಹಾಲಕ್ಷ್ಮಿ ಉಪಾಸನೆಯನ್ನು ಪಡ್ಕೊಂಡಿದ್ದಾಳೆ ಜಗನ್ಮಾತೆಯಾದಂಥ ಪಾರ್ವತಿಯಿಂದ ಅಂತ ಅಂದಾಗ ನಾವು ಮಾಡಿದ್ರು ಸಹ ಅದಕ್ಕಿಂತಲೂ ಹೆಚ್ಚಿನದಂಥ ಲಾಭವನ್ನು ನಾವು ಈಗಿನ ಕಾಲದಲ್ಲಿ ಪಡಿತೇವೆ. ಆದ್ದರಿಂದ ಈ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಮಾಡಬೇಕಾಗಿರುವಂಥದ್ದು ನಮ್ಮ ಕಾಯ, ವಾಚ, ಮನಸ್ಸು ಇಷ್ಟು ಸಹ ಶುದ್ಧವಾಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಉತ್ತಮವಾದಂಥ ಮಾತುಗಳನ್ನು ಆಡಬೇಕು. ಮಕ್ಕಳ ಮೇಲೆ, ಗಂಡನ ಮೇಲೆ ರೇಗಾಡೋದು, ಕೂಗಾಡೋದು ಮಾಡಬಾರ್ದು. ಮತ್ತೆ ದೇಹ ಶುದ್ಧವಾಗಬೇಕು, ಮತ್ತೆ ಆತ್ಮ ಶುದ್ಧವಾಗಬೇಕು. ಇನ್ನೊಬ್ಬರ ಬಗ್ಗೆ ಕೀಳು ಭಾವನೆಗಳಿರಬಾರ್ದು. ಇನ್ನೊಬ್ರು ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅದು ಅವಶ್ಯಕತೆಗಳಿಲ್ಲ. ನೀವು ಮಾಡಬೇಕಾದ್ರೆ ನಿಮ್ಮ ಭಕ್ತಿ ಮಾತ್ರ, ನೀವೆಷ್ಟು ನಿಮ್ಮ ಶಕ್ತಿ ಇರುತ್ತೆ ಅಷ್ಟೇ ಭಕ್ತಿಯಿಂದ ಮಾಡಿ. ಮತ್ತೆ ದೇಹವನ್ನು ಶುದ್ಧಿ ಇಟ್ಕೊಳ್ಬೇಕು, ಆತ್ಮ ಶುದ್ಧಿ ಇಟ್ಕೊಳ್ಬೇಕು, ಮತ್ತೆ ವಾಚ ಬಾಯಿಯನ್ನು ಸಹ ನಾವು ಶುದ್ಧವಾಗಿ ಇಟ್ಕೊಂಡು ಉಪಾಸನೆಗಳನ್ನು ಮಾಡಿ ಸಾಧ್ಯವಾದಂಥವರಿಗೆ ದಾನ ಧರ್ಮಾದಿಗಳನ್ನ ಭಾಗಿನವನ್ನಾಗಿ ಕೊಟ್ಟು ಸಾಧ್ಯವಾದ ಕಥೆಯನ್ನು ಹೇಳ್ಸ್ಕೊಳ್ಳಿ. ಇಲ್ಲಾಂದ್ರೆ ಕಥೆಯನ್ನು ನಾನು ಹೇಳಿದ್ದನ್ನು ರೆಕಾರ್ಡ್ ಮಾಡ್ಕೊಂತೀರಿ, ಅದನ್ನು ಹಾಕೊಳ್ಳಿ. ಮತ್ತೆ ನೀವೇ ಹೇಳ್ಕೊಳ್ಬೋದು. ಇದನ್ನು ಮಾಡಿಕೊಂಡು ಸಾಯಂಕಾಲವರೆಗೂ ಸಹ
ಮನೆಯಲ್ಲಿ ಪೂಜಾದಿಗಳನ್ನು ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಹಾಡಿ ಎಲ್ಲರಿಗೂ ಭಾಗ್ಯಲಕ್ಷ್ಮಿ ನಿಮ್ಮೆಲ್ಲರಿಗೂ ಸಹ ಒಲಿಯಲ್ಲಿ ನಿಮ್ಮೆಲ್ಲರಿಗೂ ಸಹ ದೇವಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ನಾನು ಮತ್ತೆ ಕೇಳ್ಕೊಳ್ತೇನೆ. ಮತ್ತೆ ವಿಶೇಷವಾಗಿ ಅದನ್ನು ತೆಗಿಬೇಕು ಗುರುಗಳೇ, ಇದೆಲ್ಲ ಪೂಜೆ ಆದ್ಮೇಲೆ ಯಾವಾಗ ತೆಗೆಯೋದು ಗುರುಗಳೇ ಅಂತಲೂ ಸಹ ಕೆಲವು ಪ್ರಶ್ನೆಯನ್ನು ಮಾಡ್ತೀರಿ. ನೀವು ಶುಕ್ರವಾರ ಪೂಜೆ ಮಾಡಿದ್ಮೇಲೆ ಶುಕ್ರವಾರ ತೆಗಿಯಕ್ಕೆ ಹೋಗ್ಬಾರ್ದು. ಶುಕ್ರವಾರ ಬೇಡ, ಶನಿವಾರ ಬೆಳಗ್ಗೆ ನೀವು ತೆಗಿಬಹುದು. 2ನೇ ದಿನಕ್ಕೆ ತೆಗಿಯಕ್ಕೆ ಏನು ತೊಂದರೆ ಇಲ್ಲ ಗುರುಗಳೇ, ನಾನು ಇನ್ನೂ ಸ್ವಲ್ಪ ಉಪಾಸನೆ ಮಾಡ್ತೀನಿ ಬೇಕಾದ್ರೆ 3ನೇ ದಿನಕ್ಕೆ ತೆಗಿಬಹುದು. ಆದರೆ ಸಾಯಂಕಾಲ ಮತ್ತೊಂದು ಪೂಜೆಯನ್ನ ಮಾಡಬೇಕು. ಸಾಯಂಕಾಲ ನಾವು ಇಟ್ಕೊಂಡಾಗ ಮತ್ತೊಂದು ಪೂಜೆಯನ್ನ ನಿಮ್ಮ ಕೈಲಿ ಸಾಧ್ಯವಾದಂಥ ಏನೋ ಬೇರೆ ಒಂದು ಹಾಲು, ಒಂದು ಬಾಳೆಹಣ್ಣು, ಏನಾದರೂ ನೈವೇದ್ಯವನ್ನು ಇಟ್ಟು ಮತ್ತೊಂದು ಪೂಜೆಗಳನ್ನ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸ್ನಾನವನ್ನು ಮಾಡಿ ಆ ದೇವಿ ಮುಂದೆ ಸ್ವಲ್ಪ ಶುದ್ಧಿಗೊಳಿಸಿ ಮತ್ತೆ ಬೆಳಗ್ಗೆ ನಿಮ್ಮ ಕೈಲಾದಂತಹ ನೈವೇದ್ಯವನ್ನು ಮಾಡಿ ಪೂಜೆ ಮಾಡಿ ಅನಂತರದಲ್ಲಿ ವಿಸರ್ಜನೆಯನ್ನ ಮಾಡಬಹುದು. ವಿಸರ್ಜನೆಗೆ ಏನಾದರೂ ಮಂತ್ರ ಹೇಳ್ಬೇಕಾ ಗುರುಗಳೇ ಅಂತ ಅಂದ್ರೆ ಖಂಡಿತವಾಗಿ ನಿಮ್ಗೆ ಸಾಧ್ಯವಾದ್ರೆ ಹೇಳಿ, ಇಲ್ಲವಾದಲ್ಲಿ ಅಕ್ಷತೆಗಳನ್ನ ಹಾಕಿ ದೇವಿಗೆ, ಅಮ್ಮ ನಿನ್ನ ಆ ಪೂಜೆನ ನಾನು ತುಂಬಾ ಶ್ರದ್ಧೆಯಿಂದ ಮಾಡಿದ್ದೇನೆ, ಮತ್ತೊಮ್ಮೆ ಮುಂದಿನ ವರ್ಷ ನಿನ್ನ ಪೂಜೆನ ಮಾಡ್ತೇನೆ, ಅವಾಗಲೇ ಸ್ಮರಣೆಯನ್ನ ಮಾಡ್ತಲೇ ಇರ್ತೀವಿ ಅಂದ್ಬಿಟ್ಟು ಆ ದೇವಿಗೆ ಅಕ್ಷತೆಗಳನ್ನ ಹಾಕಿ ನೀವು ಕದಲಿಸ್ಬೋದು. ನಂತರದಲ್ಲಿ ಬೇಕಾದ್ರೆ 3 ದಿನಕ್ಕೆ ಇಟ್ಕೊಳ್ಬಹುದು, ಬೇಡಂದ್ರೆ ಕದಲಿಸ್ಬೋದು. ಅನಂತರದಲ್ಲಿ ಆ ನೀರು, ಜಲ ಒಳಗಡೆ ಆದಂತಹ ಪದಾರ್ಥಗಳೆಲ್ಲವೂ ಸಹ ಬಿಸಾಕ್ಬೇಡಿ. ಆ ಬಿಂದಿಗೆ ಒಳಗಡೆ ಇಟ್ಟಂತಹ ಪದಾರ್ಥಗಳು, ದ್ರಾಕ್ಷಿ, ಗೋಡಂಬಿ ಎಲ್ಲ ಇಟ್ಟಿರ್ತಾರೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆಗ್ಲಿಲ್ಲ ಅಂದ್ರೆ ಅದರಲ್ಲಿ ಒಂದು ಗಿಡದಲ್ಲೋ ಮರದಲ್ಲೋ ಹಾಕಿ ನೀರನ್ನೆಲ್ಲವೂ ಸಹ ಗಿಡದಲ್ಲಿ ಇದರಲ್ಲಿ ಹಾಕ್ಬೇಕು. ಪಾಟ್ಗಳಲ್ಲಿ ಗಿಡ ಮತ್ತು ಮರ, ಯಾವ್ದಾದ್ರು ಎಕ್ಕದ ಗಿಡ ಮತ್ತೆ ಹರಳಿ ಮರ, ತೆಂಗಿನ ಮರ, ಇಂಥದ್ದು ಗಿಡಗಳಿಗೆ ಹಾಕ್ಬೋದು. ನಂತರದಲ್ಲಿ ಆ ಸೀರೆಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಏನಾದ್ರು ದಾನ ಮಾಡ್ಬೇಕೆ ಗುರುಗಳೇ ಅಂತ ಅಂದ್ರೆ ನಿಮಗೆ ಬಾಗಿನ ಅಂತ ಕೊಡುವಂಥದ್ದು ಒಂದು ಪ್ರತೀತಿ ಇರುತ್ತೆ. ಮನೆಗೆ ಬಂದಂತ ಅರ್ಚಕರಿಗೆ ಬಾಗಿನ ಕೊಡಬೇಕು. ಅದಾಗ್ಲಿಲ್ಲ ಅಂತಂದ್ರೆ ಯಾವ್ದೋ ಲಕ್ಷ್ಮೀ ದೇವಸ್ಥಾನ ಇದ್ರೆ ಅಲ್ಲಿಗೊಂದು ಬಾಗಿನ ಏನ್ ಕೊಡ್ಬೋದು, ಸ್ವಲ್ಪ ಅಕ್ಕಿ, ಒಂದು ಬೆಲ್ಲ, ಕೊಬ್ಬರಿ, ಒಂದು ಜಾಕೆಟ್ ಪೀಸ್, ಸಾಧ್ಯವಾದ್ರೆ ಸೀರೆನ ಅದನ್ನು ಕೊಟ್ಬಿಟ್ಟು ಒಂದು ಲಕ್ಷ್ಮೀ ದೇವಿಗೆ ಒಂದು ಬಾಗಿನ, ಲಕ್ಷ್ಮೀ ದೇವಿಗೆ ಎಲ್ಲಿ ಕೊಡೋಕ್ಕಾಗುತ್ತೆ, ಮನೆಗೆ ಬಂದಾಗ ಅರ್ಚಕರು ಕೊಡ್ಬೋದು. ಇಲ್ಲ ಅಂತಂದ್ರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅದೊಂದು ಬಾಗಿನ ಕೊಟ್ಟು ಬನ್ನಿ. ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸಹ ಒಳಿತನ್ನ ಮಾಡ್ತಾಳೆ. ನಮಸ್ಕಾರ.